ಆತ್ಮೀಯ ವಿದ್ಯಾರ್ಥಿಗಳೇ, ಸಂವೇದ ಕಲಿಕಾ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. ಈ ಅವಧಿಯಲ್ಲಿ ನಾವು 8ನೇ ತರಗತಿಯ 9ನೇ ಘಟಕವಾದಂತಹ ಕ್ಷೇತ್ರ ಗಣಿತ ಈ ಒಂದು ಅಧ್ಯಾಯದ ಕೊನೆಯ ಅವಧಿಯಲ್ಲಿದ್ದೀವಿ. ನಾವು ಈ ಹಿಂದಿನ 2 ಅವಧಿಗಳಲ್ಲಿ ಕಲಿತಂತಹ ಕಲಿಕಾಂಶಗಳನ್ನು ಕೆಲವೊಂದು ಪ್ರಶ್ನೋತ್ತರಗಳ ಮೂಲಕ ನೆನಪಿಸಿಕೊಳ್ಳೋಣವ ಮಕ್ಕಳೇ, ನೆನಪಿದೆಯಾ? ಹಿಂದಿನ ಅವಧಿಯಲ್ಲಿ ನಾವು ಘನಾಕೃತಿಗಳ ಪರಿಚಯ ಮಾಡಿಕೊಂಡ್ವಿ. ಹಾಗೆಯೇ ಘನಾಕೃತಿಗಳಾದಂತಹ ಆಯತಘನ, ಘನ ಮತ್ತು ಕೊಳವೆ ಇವುಗಳ ಮೇಲ್ಮೈ ವಿಸ್ತೀರ್ಣವನ್ನು ಲೆಕ್ಕ ಹಾಕೋದು ಹೇಗೆ ಅಂತ ಸಹ ತಿಳ್ಕೊಂಡಿದ್ವಿ. ಅವುಗಳಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಪ್ರಶ್ನೆಗಳಿವೆ. ಇಲ್ಲಿ ಅವುಗಳಿಗೆ ಉತ್ತರಿಸೋಣವ ಮಕ್ಕಳೇ. ಎಲ್ಲರೂ ಸಿದ್ಧರಿದ್ದೀರಾ ಮಕ್ಕಳೇ? ನೋಡಿ, ಇಲ್ಲೊಂದು ಪ್ರಶ್ನೆ ಬರ್ತಾ ಇದೆ. ಘನಾಕೃತಿಗಳನ್ನು ತ್ರಿವಿಮತೀಯ ಆಕಾರಗಳೆನ್ನುವರು, ಏಕೆಂದರೆ? ಏಕೆ ಹೇಳಿ ಮಕ್ಕಳೇ ನಾವು ಘನಾಕೃತಿಗಳನ್ನು ತ್ರಿವಿಮತೀಯ ಆಕಾರಗಳು ಅಂತ ಕರಿತೀವಿ? ಹೌದು ಮಕ್ಕಳೇ, ಅದು ಉದ್ದ, ಅಗಲ, ಎತ್ತರ ಅಥವಾ ಆಳದಂತಹ 3 ಅಳತೆಗಳನ್ನು ಹೊಂದಿರುತ್ತದೆ. ಅದಕ್ಕೆ ಅದನ್ನು 3 ಡೈಮೆನ್ಷನಲ್ 3D ಆಕೃತಿಗಳು ಅಂತಲೂ ಸಹ ಕರಿತೀವಿ. ಸರಿಯಾದ ಉತ್ತರ ಮಕ್ಕಳೇ. ಇನ್ನೊಂದು ಪ್ರಶ್ನೆ ನೋಡೋಣವಾ? ಆಯತ ಘನದ ಉದ್ದ, ಅಗಲ ಮತ್ತು ಎತ್ತರಗಳು ಸಮವಾಗಿದ್ದರೆ ಆ ಆಕೃತಿಯನ್ನು ನಾವೇನಂತ ಕರಿತೀವಿ? ಹೇಳಿ ಮಕ್ಕಳೇ. ಹೌದು, ಘನ. ಉದ್ದ, ಅಗಲ ಮತ್ತು ಎತ್ತರ ಸಮವಾಗಿದ್ದರೆ ಆ ಆಕೃತಿ ಘನಾಕೃತಿಯಾಗಿರುತ್ತೆ. ವೆರಿ ಗುಡ್ ಮಕ್ಕಳೇ. ಘನದ ಪ್ರತಿ ಮುಖದ ಆಕಾರ ಹೇಗಿರುತ್ತೆ? ಚೌಕಾಕಾರವಾಗಿರುತ್ತೆ. ಸರಿಯಾದ ಉತ್ತರ ಮಕ್ಕಳೇ. ಈಗ ಮುಂದಿನ ಪ್ರಶ್ನೆ ನೋಡೋಣವಾ? ಆಯತಘನದಲ್ಲಿ 2 ಮೇಲ್ಮೈ ಸಂಧಿಸುವ ಸರಳ ರೇಖೆಗೆ ನಾವು ಏನಂತ ಕರಿತೀವಿ? ಯೋಚಿಸ್ತಾ ಇದ್ದೀರಾ? ಯೋಚಿಸಿ ಮಕ್ಕಳೇ. ಹೌದು, ಉತ್ತರ ಬಂತು. ಅಲ್ಲಿ ಅಂಚು ಅಂತ ಕರಿತೀವಿ. ಆಯತಘನದಲ್ಲಿ 2 ಮೇಲ್ಮೈ ಸಂಧಿಸುವ ಸರಳ ರೇಖೆನ ಅಂಚು ಅಂತ ಕರಿತೀವಿ. ಹಾಗೇನೆ ಆಯತಘನದ 3 ಅಂಚುಗಳು ಛೇದಿಸುವಂತಹ ಬಿಂದುವನ್ನ ಏನಂತ ಕರಿತೀವಿ? ಗೊತ್ತಾಗೋಯ್ತು ನಿಮಗೆ ಉತ್ತರ. ಹೌದು, ಶೃಂಗಬಿಂದು. ಆಯತಘನದ 3 ಅಂಚುಗಳು ಛೇದಿಸುವಂತಹ ಬಿಂದುವನ್ನ ಶೃಂಗಬಿಂದು ಅಂತ ಕರಿತೀವಿ. ಪಾದ ಮತ್ತು ಮೇಲ್ಮುಖ ಹೊರತುಪಡಿಸಿದ ಆಯತಘನದ ಮೇಲ್ಮೈ ವಿಸ್ತೀರ್ಣಕ್ಕೆ ಏನಂತ ಕರಿತೀವಿ? ಏನ್ ಹೇಳಿ ಮಕ್ಕಳೇ? ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಸರಿಯಾದ ಉತ್ತರ ಮಕ್ಕಳೇ. ಹಾಗೇನೆ ಮಕ್ಕಳೇ, ವೃತ್ತಾಕಾರದ ಹಾಳೆಗಳನ್ನ ಒಂದರ ಮೇಲೆ ಒಂದನ್ನು ಲಂಬವಾಗಿ ಸೇರಿಸಿದರೆ ಬರುವ ಆಕೃತಿ ಅಲ್ಲಿ ಬಂದಿದೆ ಈಗಾಗಲೇ. ಆ ಆಕೃತಿ ಹೆಸರೇನು ಹೇಳಿ ಮಕ್ಕಳೇ? ವೆರಿ ಗುಡ್ ಮಕ್ಕಳೇ, ಕೊಳವೆ. ನೇರ ವೃತ್ತಪಾದ, ಸಿಲಿಂಡರ್ ಅಂತನೂ ಸಹ ಕರಿತೀವಿ. ಹಾಗೇನೆ ಮಕ್ಕಳೇ, ಕೊಳವೆಯ ಪಾರ್ಶ್ವ ಮೇಲ್ಮೈ ಡ್ಯಾಶ್ ಆಕಾರದಲ್ಲಿದ್ದು ಪರಸ್ಪರ ಸಮಾಂತರ ಹಾಗೂ ಸಮವಾಗಿರುವ 2 ಡ್ಯಾಶ್ ಆಕಾರದ ಮುಖಗಳನ್ನು ಹೊಂದಿದೆ. ನೋಡ್ತಾ ಇದ್ದೀರಲ್ವಾ ಮಕ್ಕಳೇ? ನಾವು ಕಲ್ತಿದ್ವಿ, ಕೊಳವೆಯ ಪಾರ್ಶ್ವ ಮೇಲ್ಮೈ ಆಯತದ ಆಕಾರದಲ್ಲಿರುತ್ತೆ, ಮತ್ತೆ ಪರಸ್ಪರ ಸಮಾಂತರ ಹಾಗೂ ಸಮವಾಗಿರುವ 2 ವೃತ್ತ ಆಕಾರದ ಮುಖಗಳನ್ನು ಅದು ಹೊಂದಿದೆ. ಇದರಿಂದ ನಾವು ವಿಸ್ತೀರ್ಣವನ್ನ ಸಹ ಲೆಕ್ಕ ಹಾಕಿದ್ವಿ. ಹಾಗೇನೆ ಈ ಪ್ರಶ್ನೆಗೆ ಉತ್ತರ ಹೇಳಿ ಮಕ್ಕಳೇ ನೋಡೋಣ. ಆಯತಘನ ಹೊಂದಿರುವಂತಹ ಮುಖಗಳ ಸಂಖ್ಯೆ ಎಷ್ಟು? 6. ವೆರಿ ಗುಡ್. ಅಂಚುಗಳ ಸಂಖ್ಯೆ 12. ಹಾಗೇನೆ ಶೃಂಗಗಳ ಸಂಖ್ಯೆ 8 ಆಗಿದೆ. ವೆರಿ ಗುಡ್ ಮಕ್ಕಳೇ, ನಾವು ಇದನ್ನ ಹಿಂದಿನ ಅವಧಿಯಲ್ಲಿ ಕಲ್ತ್ಕೊಂಡಿದ್ದೀವಿ. ಈ ಘನಾಕೃತಿಗಳ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣನ ಒಂದ್ಸಲ ನೆನಪಿಸ್ಕೊಳ್ಳೋಣವಾ? ನಾವು ಕಲ್ತಂತಹ ಘನಾಕೃತಿ ಮೊದಲನೇದು ಆಯತಘನ. ಆಯತಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನಾಗಿದೆ ಮಕ್ಕಳೇ? ಸೂತ್ರ ಹೇಳಿ. ಹೌದು, 2 × LH + LB + BH ಚದರಮಾನಗಳು. ಹಾಗೇನೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಏನು? 2H × L + B ಚದರಮಾನಗಳು. ಗುಡ್ ಮಕ್ಕಳೇ. ಈಗ ಇನ್ನೊಂದು ಘನಾಕೃತಿ ಯಾವ್ದು ಬಗ್ಗೆ ನಾವು ತಿಳ್ಕೊಂಡಿದ್ವಿ ಹಿಂದಿನ ಅವಧಿಯಲ್ಲಿ? ಘನ.
ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನಾಗಿರುತ್ತೆ? 6L² ಚದರಮಾನಗಳು. ಹಾಗೇನೆ ಅದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಏನಾಗಿರುತ್ತೆ? ಹೌದು, 4L² ಚದರಮಾನಗಳು. ಇನ್ನೊಂದು ಘನಾಕೃತಿ ಯಾವುದಾಗಿತ್ತು ನಮ್ದು? ಕೊಳವೆ. ಕೊಳವೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನು? 2πr × r + h ಚದರಮಾನಗಳು. ಅದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಬಂದು 2πr × h ಚದರಮಾನಗಳು. ಇವೆಲ್ಲವನ್ನ ನಾವು ಹಿಂದಿನ ಅವಧಿಯಲ್ಲಿ ಕಲ್ತಿದ್ವಿ ಅಲ್ವಾ ಮಕ್ಕಳೇ? ಹಾಗಾದ್ರೆ ನಾವು ಈ ಅವಧಿಯಲ್ಲಿ ಕಲಿತಾ ಇರುವಂತಹ ಕಲಿಕಾಂಶ ಯಾವುದು? ಅದನ್ನ ಇವತ್ತು ಅಭ್ಯಾಸ ಮಾಡೋಣವಾ? ನೋಡಿ ಮಕ್ಕಳೇ, ಈ ಅವಧಿಯಲ್ಲಿ ನಾವು ನಮ್ಮ ಘನಾಕೃತಿಗಳಾದಂತಹ ಘನ, ಆಯತಘನ ಮತ್ತು ಈ ಕೊಳವೆ ಇವುಗಳ ಗಾತ್ರಗಳ ಬಗ್ಗೆ ಕಲಿತಾ ಇದ್ದೀವಿ. ಏನಾಗಾದ್ರೆ ಈ ಗಾತ್ರ ಅಂತಂದ್ರೆ ತ್ರಿವಿಮತೀಯ ವಸ್ತುಗಳು ಆಕ್ರಮಿಸುವಂತಹ ಪ್ರದೇಶಕ್ಕೆ ನಾವು ಗಾತ್ರ ಎನ್ನುತ್ತೇವೆ ಅಲ್ವಾ? ಈ ಘನಾಕೃತಿಗಳು ಆಕ್ರಮಿಸುವಂತಹ ಪ್ರದೇಶನೇ ಗಾತ್ರ ಅಂತೀವಿ. ನಾವು ಹೇಗೆ ವಿಸ್ತೀರ್ಣಗಳನ್ನ ಕಂಡುಹಿಡಿಯೋದಕ್ಕೆ ಚೌಕೀಯ ಏಕಮಾನಗಳನ್ನ ಬಳಸ್ತೀವೋ ಹಾಗೇನೆ ಗಾತ್ರಗಳನ್ನ ಕಂಡುಹಿಡಿಯೋದಕ್ಕೆ ಘನ ಏಕಮಾನಗಳನ್ನ ಬಳಸ್ತೇವೆ. ವಿಸ್ತೀರ್ಣ ಕಂಡುಹಿಡಿಯೋದಕ್ಕೆ ಆ ಪ್ರದೇಶವನ್ನ ನಾವು ಏಕಮಾನದ ಚೌಕಗಳಾಗಿ ವಿಭಜಿಸ್ತೇವೆ. ಅದೇ ರೀತಿ ಗಾತ್ರವನ್ನು ಕಂಡುಹಿಡಿಯಲು ಆ ವಸ್ತುವನ್ನ ಏಕಮಾನದ ಘನಗಳನ್ನಾಗಿ ವಿಭಜಿಸುತ್ತೇವೆ. ಹಾಗಾದ್ರೆ ನಾವು ಸಾಮಾನ್ಯವಾಗಿ ಈ ಬಳಸುವ ಘನ ಏಕಮಾನಗಳು ಯಾವುದು? ಒಂದ್ಸಲ ನೋಡೋಣವಾ? ನಾವು ಬಳಸುವಂಥದ್ದು 1 ಘನ ಸೆಂಟಿಮೀಟರ್ ಅನ್ನ ಬಳಸ್ತೀವಿ ಏಕಮಾನ. ಏನು 1 ಘನ ಸೆಂಟಿಮೀಟರ್ ಅಂತಂದ್ರೆ ಘನದಲ್ಲಿ ಉದ್ದ, ಅಗಲ ಮತ್ತು ಎತ್ತರ ಪರಸ್ಪರ ಸಮವಾಗಿರುತ್ತಲ್ವ. ಹಾಗಾಗಿ 1 ಸೆಂಟಿಮೀಟರ್ ಉದ್ದ, 1 ಸೆಂಟಿಮೀಟರ್ ಅಗಲ ಮತ್ತೆ 1 ಸೆಂಟಿಮೀಟರ್ ಎತ್ತರವೇ 1 ಘನ ಸೆಂಟಿಮೀಟರ್. ಅದನ್ನ 1 ಸೆಂಟಿಮೀಟರ್ ಕ್ಯೂಬ್ ಅಂತ ಬರಿತೀವಿ ಯಾವಾಗ್ಲೂ. ಅದರ ಬೆಲೆ 10 ಮಿಲಿಮೀಟರ್ ಇಂಟು 10 ಮಿಲಿಮೀಟರ್ ಇಂಟು 10 ಮಿಲಿಮೀಟರ್ ಆಗಿರುತ್ತದೆ. ಗೊತ್ತಾಯ್ತಲ್ಲ ಮಕ್ಕಳೇ? ಹಾಗೇನೆ 1 ಘನ ಮೀಟರ್ ಬಳಸ್ತೀವಿ. 1 ಘನ ಮೀಟರ್ ಅಂದ್ರೆ ಏನರ್ಥ? 1 ಮೀಟರ್ ಇಂಟು 1 ಮೀಟರ್ ಇಂಟು 1 ಮೀಟರ್. ಅದನ್ನ 1 ಮೀಟರ್ ಕ್ಯೂಬ್ ಅಂತ ಬರಿತೀವಿ. ನಾವು ಯಾವಾಗ್ಲೂ ಹೀಗೆ ಮೀಟರ್ ಕ್ಯೂಬ್ಗಳಲ್ಲಿ ವ್ಯಕ್ತಪಡಿಸ್ಬೇಕು. ನಂತರ 1 ಘನ ಮಿಲಿಮೀಟರ್ ಅಂದ್ರೆ ಎಷ್ಟು? 1 ಮಿಲಿಮೀಟರ್ ಇಂಟು 1 ಮಿಲಿಮೀಟರ್ ಇಂಟು 1 ಮಿಲಿಮೀಟರ್. ಇಲ್ಲಿ 1 ಮಿಲಿಮೀಟರ್ ಅಂದ್ರೆ ಏನಾಗಿರುತ್ತೆ? ಅದು 0.1 ಸೆಂಟಿಮೀಟರ್. ಹಾಗಾಗಿ 1 ಘನ ಮಿಲಿಮೀಟರ್ = 0.1 ಸೆಂಟಿಮೀಟರ್ ಇಂಟು 0.1 ಸೆಂಟಿಮೀಟರ್ ಇಂಟು 0.1 ಸೆಂಟಿಮೀಟರ್ ಆಗಿರುತ್ತದೆ. ಹಾಗೇನೆ ನಾವು ಬಳಸುವಂಥದ್ದು 1 ಘನ ಸೆಂಟಿಮೀಟರ್, ಅದು 1 ಮಿಲಿ ಲೀಟರ್ಗೆ ಸಮವಾಗಿರುತ್ತೆ. ನಂತರ 1 ಲೀಟರ್ ಅಂದ್ರೆ ಎಷ್ಟು? 1000 ಘನ ಸೆಂಟಿಮೀಟರ್ಗೆ ಸಮವಾಗಿರುತ್ತೆ. 1 ಘನ ಮೀಟರ್ ಅಂದ್ರೆ 10 ಲಕ್ಷ ಘನ ಸೆಂಟಿಮೀಟರ್ಗೆ ಸಮವಾಗಿದ್ದು 1000 ಲೀಟರ್ಗೆ ಅದು ಸಮವಾಗಿರುತ್ತೆ. ಗೊತ್ತಾಯ್ತಲ್ಲ ಮಕ್ಕಳೇ? ಈಗ ಈ ಗಾತ್ರ ಮತ್ತೆ ಸಾಮರ್ಥ್ಯ ಅನ್ನೋಂಥ ಪದಗಳು ಬರುತ್ತೆ. ಇಲ್ಲಿ ಈ ಗಾತ್ರ ಮತ್ತೆ ಸಾಮರ್ಥ್ಯ ಅನ್ನೋದಕ್ಕೆ ಅಂತಹ ಹೆಚ್ಚಿನ ವ್ಯತ್ಯಾಸ ಏನೂ ಇಲ್ಲ. ಆದರೆ ನಾವು ಸಮಸ್ಯೆಗಳನ್ನು ಬಿಡಿಸುವಂತಹ ಸಂದರ್ಭಗಳಲ್ಲಿ ನಾವು ಈ ಪದಗಳನ್ನು ಕಾಣ್ತೀವಿ. ಏನಾಗಾದ್ರೆ ಗಾತ್ರ ಅಂದ್ರೆ ವಸ್ತುವು ಆಕ್ರಮಿಸುವ ಜಾಗದ ಪ್ರಮಾಣವನ್ನ ಗಾತ್ರ ಪದವು ಸೂಚಿಸುತ್ತದೆ. ಹಾಗಾದ್ರೆ ಈ ಸಾಮರ್ಥ್ಯ ಅಂತಂದ್ರೆ ಏನು? ಒಂದು ಪಾತ್ರೆ ಅಥವಾ ಡಬ್ಬದಲ್ಲಿ ಅಡಕ ಮಾಡಲು ಸಾಧ್ಯವಾದ ಪ್ರಮಾಣವನ್ನ ಸಾಮರ್ಥ್ಯ ಪದವು ಸೂಚಿಸುತ್ತದೆ. ಅಂದ್ರೆ ಮಕ್ಕಳೇ ಇಲ್ಲಿ ನೋಡಿ, ಇಲ್ಲಿ ಒಂದು ಆಯತ ಘನಾಕಾರದಲ್ಲಿರುವಂತಹ ಚಾಕ್ಪೀಸ್ ಡಬ್ಬ ಇಲ್ಲಿದೆ. ಇದು ಆಕ್ರಮಿಸುವಂತಹ ಪ್ರದೇಶ ಗಾತ್ರ ಅಂತ ತಗೊಂಡ್ರೆ ನೋಡಿ, ಈ ಒಂದು ಡಬ್ಬದಲ್ಲಿ ಅಡಕವಾಗಿರುವಂತಹ ಈ ಚಾಕ್ ಪೀಸ್ಗಳು ಇದರ ಸಾಮರ್ಥ್ಯವನ್ನ ಸೂಚಿಸ್ತಾ ಇದೆ.
ಗೊತ್ತಾಯ್ತಾ ಮಕ್ಕಳೇ? ಹಾಗೇನೆ ಇಲ್ಲಿ ನೋಡಿ ಮಕ್ಕಳೇ, ಈ ಬೆಂಕಿಪಟ್ಟಣ ಆಯತಾಕಾರದಲ್ಲಿದೆ ಅಲ್ವಾ? ಇದರಲ್ಲಿ ಇರುವಂತಹ ಈ ಬೆಂಕಿ ಕಡ್ಡಿಗಳು ನಮಗೆ ಅದರಲ್ಲಿ ಅಡಕವಾಗಿರುವಂತಹ ಸಾಮರ್ಥ್ಯವನ್ನ ಸೂಚಿಸ್ತಾ ಇದೆ. ಗೊತ್ತಾಯ್ತಾ ಮಕ್ಕಳೇ? ಹಾಗೇನೆ ನೋಡಿ, ಈ ಒಂದು ನೀರಿನ ಬಾಟಲ್ ಯಾವ ಆಕಾರದಲ್ಲಿದೆ? ಕೊಳವೆಯ ಆಕಾರದಲ್ಲಿದೆ. ಇದರಲ್ಲಿ ತುಂಬಿಸಿರುವಂತಹ ನೀರಿನ ಪ್ರಮಾಣವನ್ನ ನಾವು ಲೀಟರಲ್ಲಿ ಲೆಕ್ಕ ಹಾಕ್ತೀವಿ. ಇದರಲ್ಲಿ ತುಂಬಿಸಿರುವಂತಹ ಸಾಮರ್ಥ್ಯ ಇದು ತೋರಿಸ್ತಾ ಇದೆ. ಹಾಗಾಗಿ ವಸ್ತುವಿನ ಗಾತ್ರವು ಅದು ಆಕ್ರಮಿಸುವ ಅವಕಾಶದ ಅಳತೆ ಮತ್ತು ಅದರ ಒಳಭಾಗದಲ್ಲಿ ಶೇಖರಿಸಬಹುದಾದ ವಸ್ತುವಿನ ಸಾಮರ್ಥ್ಯವಾಗಿರುತ್ತದೆ. ಹೀಗಾಗಿ ಎರಡೂ ರೀತಿಯಲ್ಲಿ ಅದನ್ನು ಅಳೆಯುವ ಏಕಮಾನವು ಘನಮಾನ ಆಗಿರುತ್ತದೆ. ಈಗ ನಮ್ಮ ಘನಾಕೃತಿಯಾದಂತಹ ಆಯತಘನದ ಗಾತ್ರವನ್ನ ಲೆಕ್ಕಿಸೋಣ ಮಕ್ಕಳೇ. ನೋಡಿ, ಇಲ್ಲಿ ಆಯತಘನ ಇದೆ. ಈ ಆಯತಘನದ ಉದ್ದ L, ಅಗಲ B ಮತ್ತೆ ಎತ್ತರ ಹೆಚ್ಚಾಗಿರಲಿ. ಈಗ ಈ ಆಯತಘನ ಆವರಿಸಿರುವಂತಹ ಪ್ರದೇಶನೇ ನಾವೇನಂತ ತಿಳ್ಕೊಂಡ್ವಿ? ಗಾತ್ರ ಅಂತ ತಿಳ್ಕೊಂಡ್ವಿ. ಹಾಗಾದ್ರೆ ಇದು ಆವರಿಸಿರುವ ಪ್ರದೇಶ ಏನಾಗಿದೆ ನೋಡಿ ಮಕ್ಕಳೇ? ತಳದ ವಿಸ್ತೀರ್ಣ ಮತ್ತು ಎತ್ತರ. ಇದರ ತಳ ಬಂದು ಆಯತಾಕಾರದಲ್ಲಿರೋದಕ್ಕೋಸ್ಕರ ನಮಗೆ ಆಯತದ ವಿಸ್ತೀರ್ಣದ ಸೂತ್ರ ಗೊತ್ತು. ಉದ್ದ ಇಂಟು ಅಗಲ ಮತ್ತೆ ಇಂಟು ಎತ್ತರ. ಹಾಗಾಗಿ ಆಯತಘನದ ಗಾತ್ರ ಏನಾಗಿರುತ್ತೆ ಅಂದ್ರೆ L ಇಂಟು B ಇಂಟು H ಘನಮಾನಗಳು. ಗೊತ್ತಾಯ್ತಲ್ಲ ಮಕ್ಕಳೇ? ಪ್ರತಿ ಆಯತಘನದ ಗಾತ್ರವು ಅದರ ಉದ್ದ, ಅಗಲ ಮತ್ತು ಎತ್ತರದ ಗುಣಲಬ್ಧವಾಗಿದೆ. ಗೊತ್ತಾಯ್ತಲ್ವ ಮಕ್ಕಳೇ? ನೋಡಿ ಮಕ್ಕಳೇ, ಇಲ್ಲೊಂದು ಪ್ರಶ್ನೆ ಬಂದಿದೆ. ಒಂದು ಬೆಂಕಿ ಪೊಟ್ಟಣವು 4 ಸೆಂಟಿಮೀಟರ್, 2.5 ಸೆಂಟಿಮೀಟರ್ ಮತ್ತು 1.5 ಸೆಂಟಿಮೀಟರ್ ಅಳತೆಯದ್ದಾಗಿದೆ. ಇಂತಹ 12 ಪೊಟ್ಟಣಗಳ ಗಾತ್ರವೇನು? ಈಗ ದತ್ತಾಂಶ ಬರ್ಕೊಳ್ಳೋಣವಾ? ಬೆಂಕಿ ಪೊಟ್ಟಣ ಯಾವ ಆಕಾರದಲ್ಲಿದೆ? ಆಯತಘನಾಕೃತಿಯಾಗಿದೆ. ಹಾಗಾಗಿ ಆಯತಘನದ ಗಾತ್ರ ಏನಾಗಿರುತ್ತೆ? L ಇಂಟು B ಇಂಟು H. ಆದ್ದರಿಂದ ಪ್ರತಿ ಬೆಂಕಿ ಪೊಟ್ಟಣದ ಗಾತ್ರ ನೋಡಿ ಮಕ್ಕಳೇ, 4 ಸೆಂಟಿಮೀಟರ್ ಇಂಟು 2.5 ಸೆಂಟಿಮೀಟರ್ ಇಂಟು 1.5 ಸೆಂಟಿಮೀಟರ್. ಇವುಗಳ ಗುಣಲಬ್ಧ ಎಷ್ಟಾಗಿದೆ? 15 ಘನ ಸೆಂಟಿಮೀಟರ್. ಈ ತರಹದ್ದು 12 ಪೊಟ್ಟಣಗಳ ಗಾತ್ರ ಬೇಕು. ಹಾಗಾಗಿ ಏನಾಯ್ತು? ಪ್ರತಿ ಬೆಂಕಿ ಪೊಟ್ಟಣದ ಗಾತ್ರ 15 ಘನ ಸೆಂಟಿಮೀಟರ್ ಆದ್ರೆ 12ರದು ಒಟ್ಟು ಎಷ್ಟಾಗುತ್ತೆ ಗುಣಿಸಿದ್ರೆ 180 ಘನ ಸೆಂಟಿಮೀಟರ್ ಆಗಿದೆ. ನೋಡಿ, ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ ಮಕ್ಕಳೇ. 180 ಚದರ ಸೆಂಟಿಮೀಟರ್ ತಳ ವಿಸ್ತೀರ್ಣ ಮತ್ತು 900 ಘನ ಸೆಂಟಿಮೀಟರ್ ಗಾತ್ರವುಳ್ಳ ಆಯತಘನದ ಎತ್ತರವನ್ನು ಕಂಡುಹಿಡಿಯಿರಿ. ಪ್ರಶ್ನೆ ಬರ್ಕೊಂಡ್ರಲ್ವಾ? ಈಗ ನೋಡಿ ಮಕ್ಕಳೇ, ಆಯತಘನದ ಗಾತ್ರ ಏನಾಗಿದೆ? 900 ಘನ ಸೆಂಟಿಮೀಟರ್. ಇದರ ತಳದ ವಿಸ್ತೀರ್ಣ ಎಷ್ಟು? 180 ಚದರ ಸೆಂಟಿಮೀಟರ್. ಹಾಗೇನೆ ಆಯತಘನದ ಗಾತ್ರದ ಸೂತ್ರ ಏನು? ತಳದ ವಿಸ್ತೀರ್ಣ ಇಂಟು ಎತ್ತರ. ಆದ್ದರಿಂದ ಆಯತಘನದ ಗಾತ್ರ ಇಸ್ ಈಕ್ವಲ್ ಟು L ಇಂಟು B ಇಂಟು H. ಇವಾಗ ನಾವು ಬೆಲೆಗಳನ್ನು ಹಾಕೋಣ. ಆಯತಘನದ ಗಾತ್ರ 900 ಇಸ್ ಈಕ್ವಲ್ ಟು ತಳದ ವಿಸ್ತೀರ್ಣ 180 ಚದರ ಸೆಂಟಿಮೀಟರ್ ಇಂಟು ಎತ್ತರ ಕಂಡಿಡಿಬೇಕು. ಹಾಗಾಗಿ H ಅಂತಾನೆ ಬರ್ಕೊಳ್ಳೋಣ. 900ನ್ನ 180ರಿಂದ ಬಾಗ್ಸೋಣ. ಎಷ್ಟು ಬರುತ್ತೆ ಮಕ್ಕಳೇ ಉತ್ತರ? 5. ಹಾಗಾಗಿ ಎತ್ತರ ಎಷ್ಟಾಗಿದೆ ಅಂದ್ರೆ ಆಯತಘನದ ಎತ್ತರ 5 ಸೆಂಟಿಮೀಟರ್ ಆಗಿದೆ. ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ ನೋಡಿ ಮಕ್ಕಳೇ. ಆಯತಘನಾಕಾರದಲ್ಲಿರುವ ಒಂದು ಜಲಾಶಯಕ್ಕೆ ನಿಮಿಷಕ್ಕೆ 60 ಲೀಟರ್ಗಳಂತೆ ನೀರು ಹರಿದು ಬರುತ್ತಿದೆ. ಜಲಾಶಯದ ಗಾತ್ರವು 108 ಘನಮೀಟರ್ಗಳಿದ್ದರೆ ಜಲಾಶಯ ತುಂಬಲು ಎಷ್ಟು ಸಮಯ ಬೇಕು? ಬರ್ಕೊಂಡ್ರಲ್ವಾ ಪ್ರಶ್ನೆ? ನೋಡಿ ಮಕ್ಕಳೇ, ನಾವೀಗಾಗಲೇ ತಿಳ್ಕೊಂಡಿದ್ವಿ 1 ಘನಮೀಟರು 1000 ಲೀಟರ್ಗೆ ಸಮ ಆಗಿರುತ್ತೆ. ಜಲಾಶಯದಲ್ಲಿ ಹಾಗಾದ್ರೆ ಹಿಡಿಯುವ ನೀರಿನ ಪ್ರಮಾಣ ಎಷ್ಟು?
108 ಘನ ಮೀಟರ್. ಅಂದರೆ 108 ಇಂಟು 1000ದಿಂದ ಗುಣಿಸಿದಾಗ 1,08,000 ಲೀಟರ್ ಬರುತ್ತೆ. ಸರಿ ಅಲ್ವಾ ಮಕ್ಕಳೇ? ಇವಾಗ 1 ನಿಮಿಷಕ್ಕೆ ಹರಿಯುವ ನೀರು 60 ಲೀಟರ್ ಆಗಿದೆ. ಹಾಗಾದರೆ 1 ಗಂಟೆಗೆ ಹರಿಯುವ ನೀರು ಎಷ್ಟಾಗಿರುತ್ತೆ? 1 ಗಂಟೆಗೆ 60 ನಿಮಿಷ ಆದರೆ 60 ಇಂಟು 60 ಆಯಿತು. 60 ಇಂಟು 60 ಲೀಟರ್ ಆಗಿದೆ. ಆದ್ದರಿಂದ ಜಲಾಶಯ ತುಂಬಲು ಬೇಕಾಗುವ ಸಮಯ ಎಷ್ಟು? ಜಲಾಶಯದಲ್ಲಿ ಹಿಡಿಯುವ ನೀರಿನ ಪ್ರಮಾಣ ಬೈ 1 ಗಂಟೆಯಲ್ಲಿ ಹರಿಯುವ ನೀರು. ಜಲಾಶಯದಲ್ಲಿ ಹಿಡಿಯುವ ನೀರಿನ ಪ್ರಮಾಣ ನಾವು ಬರ್ಕೊಂಡಿದ್ದೀವಿ. 1,08,000 ಬೈ 1 ಗಂಟೆಯಲ್ಲಿ ಹರಿಯುವ ನೀರು ಎಷ್ಟು? 60 ಇಂಟು 60 ಲೀಟರ್. ಇದನ್ನ ಭಾಗಿಸಿದಾಗ ಎಷ್ಟು ಬಂತು? 30 ಗಂಟೆಗಳು ಬಂತು. ಹಾಗಾಗಿ ಉತ್ತರ ಏನು ಅಂದರೆ ಜಲಾಶಯ ತುಂಬಲು 30 ಗಂಟೆಗಳು ಸಮಯ ಬೇಕಾಗಿದೆ. ಗೊತ್ತಾಯ್ತಲ್ಲ ಮಕ್ಕಳೇ? ಈಗ ನಮ್ಮ ಮುಂದಿನ ಒಂದು ಕಲಿಕಾಂಶ ನೋಡೋಣ. ಘನ. ಈ ಘನದ ಗಾತ್ರವನ್ನು ನಾವು ಕಂಡುಹಿಡಿಯೋಣ. ಇವಾಗ ನಮಗೆ ಗೊತ್ತಿದೆ ಘನದ ವಿಶೇಷತೆ ಏನಂತಂದರೆ ಘನದಲ್ಲಿ ಉದ್ದ, ಅಗಲ ಮತ್ತು ಎತ್ತರ ಇವು ಮೂರೂ ಪರಸ್ಪರ ಸಮವಾಗಿರುತ್ತೆ. ಈ ಸಮವಾಗಿರುವಂತಹ ಈ ವಿಶೇಷವಾದಂತಹ ಆಯತ ಘನನೇ ನಮ್ಮ ಘನ. ಇಲ್ಲಿ ಉದ್ದ, ಅಗಲ ಮತ್ತು ಎತ್ತರ ಮೂರೂ ಸಮವಾಗಿರೋದಕ್ಕೋಸ್ಕರ ಇದು ಏನಾಗುತ್ತೆ? ಎಲ್ ಇಂಟು ಎಲ್ ಉದ್ದ ಇಂಟು ಅಗಲ ಇಂಟು ಎತ್ತರ ಮೂರೂ ಪರಸ್ಪರ ಸಮವಾಗಿರೋದಕ್ಕೋಸ್ಕರ ಎಲ್ ಇಂಟು ಎಲ್. ಹಾಗಾಗಿ ಘನದ ಗಾತ್ರ ಎಲ್ ಕ್ಯೂಬ್ ಘನಮಾನಗಳು ಆಗಿರುತ್ತದೆ. ಗೊತ್ತಾಯ್ತಲ್ಲ ಮಕ್ಕಳೇ? ಘನದ ಗಾತ್ರ ಎಲ್ ಕ್ಯೂಬ್ ಘನಮಾನಗಳು ಆಗಿರುತ್ತೆ. ಈಗ ಇದಕ್ಕೆ ಸಂಬಂಧಿಸಿದಂಥ ಸಮಸ್ಯೆಗಳನ್ನು ಬಿಡಿಸೋಣವಾ? ನೋಡಿ, ಒಂದು ಘನದ ಅಂಚು 12 ಸೆಂಟಿಮೀಟರ್ ಇದೆ. ಅದರ ಗಾತ್ರವನ್ನು ಕಂಡುಹಿಡಿಯಿರಿ. ಪ್ರಶ್ನೆ ಬರ್ಕೊಂಡ್ರಿ ಅಲ್ವಾ? ಘನದ ಅಂಚು ಎಷ್ಟು ಕೊಟ್ಟಿದ್ದಾರೆ? ಎಲ್ ಇಸ್ ಈಕ್ವಲ್ ಟು 12 ಸೆಂಟಿಮೀಟರ್. ಇವಾಗ ತಾನೇ ನಮಗೆ ಘನದ ಗಾತ್ರ ಗೊತ್ತಾಯಿತು. ಎಲ್ ಇಂಟು ಎಲ್. ಹಾಗಾಗಿ 12 ಇಂಟು 12 ಗುಣಿಸಿದಾಗ ಬರುವಂತಹ ಉತ್ತರ ಏನು ಅಂದರೆ 1728 ಘನ ಸೆಂಟಿಮೀಟರ್. ಮಕ್ಕಳೇ, ಇಲ್ಲೊಂದು ಪ್ರಶ್ನೆ ಇದೆ. ಆಯತ ಘನವೊಂದು 60 ಸೆಂಟಿಮೀಟರ್ ಇಂಟು 54 ಸೆಂಟಿಮೀಟರ್ ಇಂಟು 30 ಸೆಂಟಿಮೀಟರ್ ಅಳತೆಗಳನ್ನು ಹೊಂದಿದೆ. ಇದರೊಳಗೆ 6 ಸೆಂಟಿಮೀಟರ್ ಬಾಹು ಇರುವ ಎಷ್ಟು ಘನಗಳನ್ನು ಇಡಬಹುದು? ಪ್ರಶ್ನೆ ಬರ್ಕೊಂಡ್ರಿ ಅಲ್ವಾ? ಈಗ ನೋಡಿ ಮಕ್ಕಳೇ, ಆಯತ ಘನದ ಅಳತೆ ಏನಾಗಿದೆ? 60 ಸೆಂಟಿಮೀಟರ್ ಇಂಟು 54 ಸೆಂಟಿಮೀಟರ್ ಇಂಟು 30 ಸೆಂಟಿಮೀಟರ್. ಈಗ ಗಾತ್ರ ಗೊತ್ತಿದೆ ನಮಗೆ. ಆಯತ ಘನದ ಗಾತ್ರ ಎಲ್ ಇಂಟು ಬಿ ಇಂಟು ಹೆಚ್. ಹಾಗಾಗಿ 60 ಇಂಟು 54 ಇಂಟು 30 ಘನ ಸೆಂಟಿಮೀಟರ್. ಘನದ ಗಾತ್ರ ಬರ್ಕೊಳ್ಳೋಣ ಇವಾಗ. ಘನದ ಗಾತ್ರ ಎಲ್ ಕ್ಯೂಬ್ ಆಗಿದೆ. ಇಲ್ಲಿ ಎಲ್ನ ಬೆಲೆ ಏನಾಗಿದೆ? 6 ಸೆಂಟಿಮೀಟರ್. ಹಾಗಾಗಿ ಎಲ್ ಕ್ಯೂಬ್ ಇಸ್ ಈಕ್ವಲ್ ಟು 6 ಇಂಟು 6 ಇಂಟು 6 ಘನ ಸೆಂಟಿಮೀಟರ್ ಆಯಿತು. ನಮಗೆ ಘನಗಳ ಸಂಖ್ಯೆ ಬೇಕು. ಘನಗಳ ಸಂಖ್ಯೆ ಇಸ್ ಈಕ್ವಲ್ ಟು ಆಯತ ಘನದ ಗಾತ್ರ ಬೈ ಘನದ ಗಾತ್ರ. ಆಯತ ಘನದ ಗಾತ್ರ ಎಷ್ಟು? 60 ಇಂಟು 54 ಇಂಟು 30 ಬೈ ಘನದ ಗಾತ್ರ ಎಷ್ಟು? 6 ಇಂಟು 6 ಇಂಟು 6. ಇದನ್ನು ಸಂಕ್ಷೇಪಿಸಿದಾಗ ಬರುವಂತಹ ಉತ್ತರ ಎಷ್ಟು? 450. ಹಾಗಾಗಿ ಆಯತ ಘನವೊಂದರಲ್ಲಿ ನಾವು ಎಷ್ಟು ಘನಗಳನ್ನು ಇಡಬಹುದು ಅಂತಂದರೆ 450 ಘನಗಳನ್ನು ಇಡಬಹುದು. ಗೊತ್ತಾಯ್ತಲ್ಲ ಮಕ್ಕಳೇ? ಈಗ ಮುಂದಿನ ಘನಾಕೃತಿ ಕೊಳವೆ. ಕೊಳವೆಯ ಗಾತ್ರದ ಬಗ್ಗೆ ತಿಳ್ಕೊಳ್ಳೋಣ. ಕೊಳವೆಯಲ್ಲಿ ನಮಗೆ ಗೊತ್ತಿದೆ ಪರಸ್ಪರ ಸಮಾಂತರವಾಗಿರುವ ಹಾಗೂ ಸಮವಾಗಿರುವ ವೃತ್ತಾಕಾರದ ಮೇಲ್ಭಾಗ ಮತ್ತು ತಳಗಳಿವೆ. ಅದರ ಪಾರ್ಶ್ವ ಮೇಲ್ಮೈ ಸಹ ತಳಕ್ಕೆ ಏನಾಗಿದೆ? ಲಂಬವಾಗಿದೆ.
ಮಕ್ಕಳೇ, ಇದು ಕೊಳವೆಯ ಆಕಾರದಲ್ಲಿರುವಂತಹ ಒಂದು ಡಬ್ಬ. ಇದರ ತಳಭಾಗದಲ್ಲಿ ನೋಡಿ, ಇದರ ತಳಭಾಗ ಯಾವ ಆಕಾರದಲ್ಲಿದೆ? ವೃತ್ತಾಕಾರದಲ್ಲಿದೆ. ಹಾಗೇನೆ ಮೇಲ್ಭಾಗ ಸಹ ವೃತ್ತಾಕಾರದಲ್ಲಿ ಇದೆ. ಈ ವೃತ್ತಾಕಾರದ ಭಾಗದ ವಿಸ್ತೀರ್ಣ ನಮಗೆ ಗೊತ್ತಿದೆ. ಹಾಗಾಗಿ ಕೊಳವೆಯ ಗಾತ್ರ ಏನಾಗಿರುತ್ತೆ? ತಳದ ವಿಸ್ತೀರ್ಣ ಮತ್ತೆ ಇದರ ಎತ್ತರವಾಗಿದೆ. ಹಾಗಾಗಿ ಕೊಳವೆಯ ಗಾತ್ರ ಏನಾಯ್ತು? ತಳದ ವಿಸ್ತೀರ್ಣ ಇಂಟು ಎತ್ತರ ಆಯ್ತು. ತಳ ಬಂದು ವೃತ್ತಾಕಾರದಲ್ಲಿರೋದ್ರಿಂದ ವೃತ್ತದ ವಿಸ್ತೀರ್ಣದ ಸೂತ್ರ ಏನು? ಪೈ ಆರ್ ಸ್ಕ್ವೇರ್. ಎತ್ತರ ಹೆಚ್ಚಾಗಿದೆ. ಹಾಗಾಗಿ ಕೊಳವೆಯ ಗಾತ್ರ ಇದರ ಸೂತ್ರ ಏನು ಅಂದರೆ ಪೈ ಆರ್ ಸ್ಕ್ವೇರ್ ಹೆಚ್ ಘನಮಾನಗಳು. ಬರ್ಕೊಳ್ಳಿ ಮಕ್ಕಳೇ ಇನ್ನೊಂದ್ಸಲ. ಕೊಳವೆಯ ಗಾತ್ರ ಪೈ ಆರ್ ಸ್ಕ್ವೇರ್ ಹೆಚ್ ಘನಮಾನಗಳು. ಆಯ್ತಲ್ವಾ? ಈಗ ಇದಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನ ಬಿಡಿಸೋಣವಾ? ನೋಡಿ, ಇಲ್ಲೊಂದು ಪ್ರಶ್ನೆ ಇದೆ. ಕೊಳವೆಯ ರೂಪದಲ್ಲಿರುವ ಹಾಲಿನ ಟ್ಯಾಂಕ್ ಒಂದರ ತ್ರಿಜ್ಯ 1.5 ಮೀಟರ್ ಮತ್ತು ಉದ್ದ 7 ಮೀಟರ್. ಹಾಗಾದರೆ ಅದರಲ್ಲಿ ಎಷ್ಟು ಲೀಟರ್ ಹಾಲನ್ನು ತುಂಬಬಹುದು? ಪ್ರಶ್ನೆ ಬರ್ಕೊಂಡ್ರಿ ಅಲ್ವಾ? ಇವಾಗ ದತ್ತಾಂಶ ಬರ್ಕೊಳ್ಳೋಣ. ಎತ್ತರ 7 ಮೀಟರ್ ಇದೆ, ತ್ರಿಜ್ಯ 1.5 ಮೀಟರ್ ಇದೆ. ಕೊಳವೆಯ ಗಾತ್ರದ ಸೂತ್ರ ಬರ್ಕೊಳ್ಳೋಣ. ಪೈ ಆರ್ ಸ್ಕ್ವೇರ್ ಹೆಚ್. ಬೆಲೆಗಳನ್ನು ಹಾಕೊಳ್ಳೋಣ. ಪೈ ಬೆಲೆ 22/7 ಅಂತ ಪರಿಗಣಿಸಿದ್ದೀವಿ. ತ್ರಿಜ್ಯ 1.5 ವರ್ಗ ಇಂಟು 7. ಈಗ ಇದನ್ನ ಸಂಕ್ಷೇಪಿಸೋಣ. 22/7 ಇಂಟು 1.5 ಇಂಟು 1.5 ಇಂಟು 7. ಇಲ್ಲಿ 22 ಇಂಟು 7ನ್ನ 7ರಿಂದ ಭಾಗಿಸಿ 1.5ನ್ನ 1.5ರಿಂದ ಗುಣಿಸಿದಾಗ 2.25 ಬಂತು. ಇದರ ಗುಣಲಬ್ಧ ಎಷ್ಟು ಅಂತಂದ್ರೆ 49.5 ಘನ ಮೀಟರ್. ಇದು ಲೀಟರ್ ಅಲ್ಲಿ ಹಾಲನ್ನ ತುಂಬೋದು ಎಷ್ಟು ಅಂತ ಪ್ರಶ್ನೆನಲ್ಲಿ ಕೇಳಿದ್ದಾರೆ. ಹಾಗಾಗಿ ಘನ ಮೀಟರ್ ಅಲ್ಲಿ ಇರೋದನ್ನ ನಾವು ಲೀಟರ್ಗೆ ಪರಿವರ್ತಿಸಿದಾಗ ಟ್ಯಾಂಕ್ ನಲ್ಲಿ ಹಿಡಿಯುವ ಹಾಲಿನ ಪ್ರಮಾಣ 49.5 ಇಂಟು 1000. ಯಾಕೆಂದ್ರೆ 1 ಘನ ಮೀಟರ್ ಅಂದ್ರೆ 1000 ಲೀಟರ್ಗೆ ಸಮವಾಗಿದೆ. ಹಾಗಾಗಿ ಟ್ಯಾಂಕ್ ನಲ್ಲಿ ಹಿಡಿಯುವ ಹಾಲಿನ ಪ್ರಮಾಣ 49,500 ಲೀಟರ್. ಮಕ್ಕಳೇ, ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ. 1.54 ಘನ ಮೀಟರ್ ಗಾತ್ರ ಹಾಗೂ 1.4 ಮೀಟರ್ ವ್ಯಾಸದ ತಳವನ್ನುಳ್ಳ ಕೊಳವೆಯ ಎತ್ತರವನ್ನು ಕಂಡುಹಿಡಿಯಿರಿ. ಇವಾಗ ಪ್ರಶ್ನೆ ಬರ್ಕೊಂಡ್ರಿ. ಕೊಳವೆಯ ಗಾತ್ರ ಬರ್ಕೊಳ್ಳೋಣ. 1.54 ಘನ ಮೀಟರ್. ತ್ರಿಜ್ಯ ಕಂಡುಹಿಡಿಬೇಕು. ಅಲ್ಲಿ ಕೊಟ್ಟಿರೋದು ವ್ಯಾಸ. ವ್ಯಾಸ 1.4, ಅದರಲ್ಲಿ ಅರ್ಧ ಭಾಗನೇ ತ್ರಿಜ್ಯ. ವ್ಯಾಸದ ಅರ್ಧ ಭಾಗನೇ ತ್ರಿಜ್ಯ. ಹಾಗಾಗಿ ತ್ರಿಜ್ಯ ಎಷ್ಟು ಬಂತು? 1.4ನ್ನ 2ರಿಂದ ಭಾಗಿಸಿದಾಗ 0.7 ಮೀಟರ್ ಬಂತು. ಕೊಳವೆಯ ಗಾತ್ರದ ಸೂತ್ರ ಏನು? ಪೈ ಆರ್ ಸ್ಕ್ವೇರ್ ಹೆಚ್. ಈಗ ಬೆಲೆಗಳನ್ನು ಹಾಕೊಳ್ಳೋಣವಾ? ಕೊಳವೆಯ ಗಾತ್ರ 1.54 ಇಸ್ ಈಕ್ವಲ್ ಟು ಪೈನ ಬೆಲೆ 22/7 ಅಂತ ಪರಿಗಣಿಸಿದೆ ಇಂಟು ತ್ರಿಜ್ಯ 0.7 ಸ್ಕ್ವೇರ್ ಇಂಟು ಎತ್ತರ ಹೆಚ್. ಅದನ್ನು ಕಂಡುಹಿಡಿಬೇಕಾಗಿದೆ. ಇವಾಗ 1.54 ಇಸ್ ಈಕ್ವಲ್ ಟು 22/7 ಇಂಟು 0.7ರ ವರ್ಗ ಮಾಡಿದಾಗ 0.49 ಇಂಟು ಹೆಚ್ ಬಂತು. ಇವಾಗ ಇಲ್ಲಿ 7ರಿಂದ 0.49ನ್ನ ಭಾಗಿಸಿದಾಗ ಎಷ್ಟು ಬರುತ್ತೆ? 0.07 ಬರುತ್ತೆ. ಈಗ ಎತ್ತರ ಬೇಕಾಗಿದೆ. ಹೆಚ್ ಇಸ್ ಈಕ್ವಲ್ ಟು 1.54/22 ಇಂಟು 0.07. ಹಾಗಾಗಿ 1.54ನ್ನ 1.54ರಿಂದ ಭಾಗಿಸಿದಾಗ ಬರುವಂಥದ್ದು ಉತ್ತರ 1. ಹಾಗಾಗಿ ಕೊಳವೆಯ ಎತ್ತರ ಎಷ್ಟಾಗಿದೆ ಅಂದರೆ 1 ಮೀಟರ್ ಆಗಿದೆ. ಗೊತ್ತಾಯ್ತಲ್ಲ ಮಕ್ಕಳೇ? ಇಲ್ಲೊಂದು ಪ್ರಶ್ನೆ ಇದೆ. 14 ಸೆಂಟಿಮೀಟರ್ ಅಗಲದ ಆಯತಾಕಾರದ ಕಾಗದವನ್ನು ಅದರ ಅಗಲದ ಮೇಲೆ ಸುರುಳಿ ಸುತ್ತಿ 20 ಸೆಂಟಿಮೀಟರ್ ತ್ರಿಜ್ಯದ ಕೊಳವೆಯನ್ನು ಮಾಡಲಾಗಿದೆ.
ಕೊಳವೆಯ ಗಾತ್ರವನ್ನು ಕಂಡುಹಿಡಿಯಿರಿ. π = 22/7 ಎಂದು ಪರಿಗಣಿಸಿ. ಮಕ್ಕಳೇ ಪ್ರಶ್ನೆ ಬರ್ಕೊಂಡ್ರಿ ಅಲ್ವಾ? ಈಗ ದತ್ತಾಂಶನ ನೋಡೋಣವಾ? ಇಲ್ಲಿ ಕಾಗದದ ಅಗಲವು ಕೊಳವೆಯ ಎತ್ತರವಾಗುತ್ತದೆ. ಹಾಗಾಗಿ ಎತ್ತರ 14 ಸೆಂಟಿಮೀಟರ್, ತ್ರಿಜ್ಯ r = 20 ಸೆಂಟಿಮೀಟರ್. ಇವಾಗ ಕೊಳವೆಯ ಗಾತ್ರ ಬರೆಯೋಣ. πr²h. ಇಲ್ಲಿ ಪೈನ ಬೆಲೆ 22/7 ಅಂತ ಪರಿಗಣಿಸಿದೆ. ಇಂಟು ತ್ರಿಜ್ಯ 20 × 20 ಇಂಟು ಎತ್ತರ 14. ಇದನ್ನ ಸಂಕ್ಷೇಪಿಸಿದಾಗ 22 × 400 × 2. ಇದನ್ನು ನಾವು ಗುಣಿಸಿದಾಗ ಎಷ್ಟು ಬಂತು? 17,600 ಘನ ಸೆಂಟಿಮೀಟರ್. ಕೊಳವೆಯ ಗಾತ್ರ 17,600 ಘನ ಸೆಂಟಿಮೀಟರ್ ಆಗಿದೆ. ಗೊತ್ತಾಯ್ತಲ್ವಾ ಮಕ್ಕಳೇ? ಮಕ್ಕಳೇ, ನಾವು ಈ ಅವಧಿಯಲ್ಲಿ ನಮ್ಮ ಘನಾಕೃತಿಗಳ ಗಾತ್ರ ಮತ್ತು ಸಾಮರ್ಥ್ಯ ಇವುಗಳ ಅರ್ಥವನ್ನು ತಿಳ್ಕೊಂಡ್ರಿ. ಹಾಗೆಯೇ ಆಯತಘನ, ಘನ ಮತ್ತು ಕೊಳವೆ ಇವುಗಳ ಗಾತ್ರಗಳ ಆಧಾರಿತ ಸಮಸ್ಯೆಯನ್ನು ಬಿಡಿಸೋದನ್ನು ಸಹ ತಿಳ್ಕೊಂಡ್ವಿ ಅಲ್ವಾ ಮಕ್ಕಳೇ? ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಗೃಹ ಕಾರ್ಯ ಕೊಡ್ತಾ ಇದ್ದೀನಿ ಮಕ್ಕಳೇ. ಈ ಪ್ರಶ್ನೆಗಳನ್ನು ಬರ್ಕೊಳ್ಳಿ. ಪೂರ್ಣ ಮೇಲ್ಮೈ ವಿಸ್ತೀರ್ಣ 486 ಚದುರ ಸೆಂಟಿಮೀಟರ್ ಇರುವ ಘನದ ಗಾತ್ರ ಕಂಡುಹಿಡಿಯಿರಿ. ಎರಡನೇದು, ಆಯತಘನವೊಂದರ ಗಾತ್ರ 275 ಘನ ಸೆಂಟಿಮೀಟರ್ ಮತ್ತು ತಳ ವಿಸ್ತೀರ್ಣ 25 ಚದುರ ಸೆಂಟಿಮೀಟರ್ ಇದ್ದರೆ ಅದರ ಎತ್ತರವೆಷ್ಟು? 18 ಮೀಟರ್ ಇಂಟು 12 ಮೀಟರ್ ಇಂಟು 9 ಮೀಟರ್ ಅಳತೆಯ ಆಯತಘನದಿಂದ 3 ಮೀಟರ್ ಅಂಚುಗಳುಳ್ಳ ಎಷ್ಟು ಘನಗಳಾಗಿ ಕತ್ತರಿಸಬಹುದು? ನಾಲ್ಕನೇ ಪ್ರಶ್ನೆ ಹೀಗಿದೆ. 11 ಸೆಂಟಿಮೀಟರ್ ಇಂಟು 4 ಸೆಂಟಿಮೀಟರ್ ಅಳತೆಯ ಆಯತಾಕಾರದ ಕಾಗದದ ತುಂಡನ್ನು ಮಡಿಚಿ ಅದರ ಮೇಲೆ ಮತ್ತೆ ಬರದಂತೆ ಒಂದು ಕೊಳವೆಯನ್ನು ಮಾಡಲಾಗಿದೆ. ಈ ಕೊಳವೆಯ ಎತ್ತರ 4 ಸೆಂಟಿಮೀಟರ್. ಹಾಗಾಗಿ ಕೊಳವೆಯ ಗಾತ್ರವನ್ನು ಕಂಡುಹಿಡಿಯಿರಿ. ಪ್ರಶ್ನೆಗಳನ್ನು ಬರ್ಕೊಂಡ್ರಲ್ಲ ಮಕ್ಕಳೇ? ಮಕ್ಕಳೇ, ಇನ್ನೂ ಹೆಚ್ಚಿನ ಅಭ್ಯಾಸಕ್ಕಾಗಿ ಪುಟ ಸಂಖ್ಯೆ 182 ಮತ್ತು 183ರಲ್ಲಿ ಅಭ್ಯಾಸ 9.4ರಲ್ಲಿರುವಂತಹ ಸಮಸ್ಯೆಗಳನ್ನು ಬಿಡಿಸಿ ಮಕ್ಕಳೇ. ಮಕ್ಕಳೇ, ಈ ಕ್ಷೇತ್ರ ಗಣಿತ ಅನ್ನುವಂಥದ್ದು ಸಮತಲಾಕೃತಿಗಳ ವಿಸ್ತೀರ್ಣ ಹಾಗೆಯೇ ಘನಾಕೃತಿಗಳ ವಿಸ್ತೀರ್ಣ ಮತ್ತು ಗಾತ್ರಗಳನ್ನು ಕಂಡುಹಿಡಿಯುವಂಥದ್ದಾಗಿದೆ. ನಾವು 8ನೇ ತರಗತಿನಲ್ಲಿ ಆಯತಘನ, ಘನ ಮತ್ತು ಕೊಳವೆಗಳ ಬಗ್ಗೆ ತಿಳ್ಕೊಂಡ್ರೆ ಮುಂದಿನ ತರಗತಿಗಳಲ್ಲಿ ಇನ್ನೂ ಹೆಚ್ಚಿನ ಘನಾಕೃತಿಗಳ ಬಗ್ಗೆ ತಿಳ್ಕೊಳ್ತೀವಿ. ಹಾಗಾಗಿ ಹೆಚ್ಚಿನ ಅಭ್ಯಾಸ ಮಾಡಿ ಚೆನ್ನಾಗಿ ಕಲ್ತ್ಕೊಳ್ಳಿ ಮಕ್ಕಳೇ. ಧನ್ಯವಾದಗಳು.